ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಏನಿದು ಮ್ಯಾಚು, ಮಳೆ 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 ಅವನಜ್ಜಿ. ಇವತ್ತು ಕಂಪ್ಲೀಟ್ ಆಗುತ್ತೋ ಆಗಲ್ವೋ ಅಂತ ಅನ್ನಿಸ್ಬಿಟ್ಟೈತೆ. ಮ್ಯಾಚ್ ಇದೆ ಅಂತಲೇ ಅನ್ನಿಸ್ತಾ ಇಲ್ಲ ನಮ್ಗೆ. ಯಾಕೋ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬೇರೆ ಬೇಗ ಔಟ್ ಆಗಿದ್ರೆ ಈ ಕಡೆಯಿಂದ ಮಳೆ ಮ್ಯಾಚ್ ಆಗ್ತಿದೆ ಅಂತಲೇ ಫೀಲ್ ಬರ್ತಾ ಇಲ್ಲ. ಯಾಕೋ ನಾರ್ಮಲ್ ದಿನದ ಥರನೇ ಫೀಲ್ ಆಗ್ತೈತೆ. ಸೊ ಓಕೆ, ಅಪ್ಡೇಟ್ ನಂಬರ್ 1, ಸೂರ್ಯಕುಮಾರ್ ಯಾದವ್ ಅವರು ಮಾತಾಡಿದ್ದಾರೆ ಅವರ ಕ್ಯಾಪ್ಟನ್ಸಿ ಬಗ್ಗೆ, T20 ಕ್ಯಾಪ್ಟನ್ಸಿ ಬಗ್ಗೆ. ಅವರಿಗೆ ಭಯ ಇದೆಯಾ ಇಲ್ವಾ, ಕ್ಯಾಪ್ಟನ್ಸಿ ಕಳ್ಕೊಳ್ತಾರೆ ಅವರು ಅನ್ನುವಂಥದ್ದು ಅಂತ ಕೇಳಿದಾಗ, ಅಂದರೆ ಶುಭ್ಮನ್ ಗಿಲ್ಗೆ ಇವಾಗ 2 ಫಾರ್ಮೆಟಲ್ಲಿ ಕ್ಯಾಪ್ಟನ್ಸಿ ಕೊಟ್ಟಿರೋದ್ರಿಂದ ಇನ್ ಕೇಸ್ ಅವ್ರನ್ನ ಫ್ಯೂಚರಲ್ಲಿ 3 ಫಾರ್ಮೆಟ್ಗೂ ನೋಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಭಯ ಇದೆಯಾ ಇಲ್ವಾ, ಆಗ್ತಾ ಇದೆಯಾ ನಿಮಗೆ ಕ್ಯಾಪ್ಟನ್ಸಿ ಕಳ್ಕೊಳ್ತೀರಾ ಅಂತ. ಹೌದು, ನಾನು ನಿಜ ಹೇಳಬೇಕು ಅಂದರೆ ಭಯ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಭಯ ಇರೋದಿಲ್ಲ. ಸುಮ್ಮನೆ ಇಲ್ಲಿ ಸುಳ್ಳು ಹೇಳೋಕ್ಕೆ ರೆಡಿ ಇಲ್ಲ. ಹೌದು, ಭಯ ಅಂತೂ ಖಂಡಿತ ಇದೆ. ಶುಭ್ಮನ್ ಗಿಲ್ ಒಳ್ಳೆ ಪ್ಲೇಯರ್ನೇ, ಸಖತ್ ಪ್ಲೇಯರು, ಕಾನ್ಫಿಡೆನ್ಸ್ ಇರುವಂಥ ಪ್ಲೇಯರು, ಆ್ಯಂಡ್ ಯಾವ ರೀತಿ ಪರ್ಸನ್ ಅವರು ಅಂತ ನನಗೆ ಸಿಕ್ಕಾಪಟ್ಟೆ ಗೊತ್ತು. ಆ್ಯಂಡ್ ಅದು ಆ ಥರ ಭಯ ಇರಬೇಕು. ಇನ್ಫ್ಯಾಕ್ಟ್ ಭಯ ಇತ್ತು ಅಂತಂದರೆ, ನನಗೆ ಇವಾಗ ಭಯನೇ ಇಲ್ಲ ಅಂತಂದರೆ ಯಾರನ್ನೂ ಕ್ಯಾಪ್ಟನ್ಸಿನೇ ಕೊಡೋದಿಲ್ಲ, ನಾನು ಒಬ್ಬನೇ ಕ್ಯಾಪ್ಟನ್ ಅನ್ನೋ ಥರ ಇತ್ತು ಅಂತಂದರೆ, ಅವಾಗ ನಮಗೆ ಕಾಂಪಿಟೇಷನ್ ಇಲ್ಲ ಅಂತ ಅಂದರೆ ನಾವು ಏನೂ ಮಾಡೋದಿಲ್ಲ. ನಮಗೆ ಕಾಂಪಿಟೇಷನ್ ಇದೆ ಅಂತ ಅಂದರೆ ಅನಿಸ್ತು ಅಂತಂದರೆ ಕ್ಯಾಪ್ಟನ್ಸಿ ಕಳ್ಕೊಬೋದು ಅಂತ ಒಂದು ಭಯ ಇತ್ತು ಅಂದರೆ ಅದೇ ಮೋಟಿವೇಟ್ ಮಾಡುತ್ತೆ ನಮ್ಮನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ. ಎಸ್ ಎ ಪ್ಲೇಯರ್, ಎಸ್ ಎ ಕ್ಯಾಪ್ಟನ್ ಮಸ್ತಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅದು ಇರಬೇಕು ಪ್ರತಿಯೊಬ್ಬ ಪ್ಲೇಯರ್ನು. ಅದಿಲ್ಲ ಅಂತ ಅಂದರೆ ಉಡಾಫೆ ಆಗೋಗ್ಬಿಡ್ತಾರೆ ಅಂತ ಹೇಳಿದರೆ. ಬಿಟ್ಟು ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ನಾನು ರೀಸೆಂಟಾಗಿ ಬ್ರೇಕ್ ತಗೊತಾ ಇದ್ದೀನಿ. ಅಂದರೆ ಬ್ರೇಕ್ ಸಿಕ್ಕಿದೆ ನನಗೆ. ನಾನು 15-20 ವರ್ಷದಲ್ಲಿ ಸಾಕಷ್ಟು ಕ್ರಿಕೆಟ್ ಆಡ್ಬಿಟ್ಟಿದ್ದೀನಿ. ಇಂಟರ್ನ್ಯಾಷನಲ್ ಜೊತೆಗೆ IPL ಎಲ್ಲ ತೊಗೊಂಡು ನೋಡಿದ್ರೆ ಬೆಜ್ಜಾನ್ ಕ್ರಿಕೆಟ್ ಆಡ್ಬಿಟ್ಟಿದ್ರೆ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ. ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಕೂಡ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಹಂಗೆ ನೋಡೋಕೋದ್ರೆ ಟೈಮ್ ಸಿಗ್ತಾಯಿತ್ತು, ಏನು ಸಿಗ್ತಾನೇ ಇರಲಿಲ್ಲ ಅಂತ ಎಲ್ಲ ಏನಿಲ್ಲ, ಸಿಗ್ತಾಯಿತ್ತು. ಯಾಕಂದರೆ 1-2 ತಿಂಗಳು ಮಧ್ಯ ಬ್ರೇಕ್ ಇದ್ದೇ ಇರ್ತಿತ್ತು. IPL ನಡೀತಿದ್ರು ಅಷ್ಟೇ, ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ನಡೀತಿದ್ರು ಕೂಡ ಅಷ್ಟೇ, ಬ್ರೇಕ್ ಇದ್ದೇ ಇರ್ತಿತ್ತು. ವರ್ಷದಲ್ಲಿ 1 ತಿಂಗಳು 2 ತಿಂಗಳಂತೂ ಪಕ್ಕ ಬ್ರೇಕ್ ಇದ್ದೇ ಇರುತ್ತೆ. ಬ್ರೇಕ್ ಇಲ್ವೇ ಇಲ್ಲ ಅನ್ನೋ ಥರ ಎಲ್ಲ ಏನೂ ಇಲ್ಲ. ರೀಸೆಂಟಾಗಿ ಜಾಸ್ತಿನೇ ಬ್ರೇಕ್ ಅಂತೂ ಇತ್ತು. ಗೊತ್ತಿರೋದು ನಿಮಗೆ, T20 ಫಾರ್ಮೆಟಿಗೆ ರಿಟೈರ್ ಆಗಿದ್ದು. ಆ್ಯಂಡ್ T20ನ ಮುಂಚೆ ಅವರು ಆಡ್ತಾನೆ ಇರಲಿಲ್ಲ, ಇಂಟರ್ನ್ಯಾಷನಲ್ಸ್ನ ಆಡ್ತಾ ಇರಲಿಲ್ಲ. ಇಂಟರ್ನ್ಯಾಷನಲ್ಸ್ ಆಡಿದ್ದು ಅಂದರೆ ಬರೀ ಮೇನ್ ಇವೆಂಟ್ಸ್ಗಳು ಮಾತ್ರ ಆಡ್ತಾಯಿದ್ರು, ಈ ಸೀರೀಸ್ಗಳನ್ನೆಲ್ಲ ಆಡದೇ ಇರಲಿಲ್ಲ. ಸೊ ಅಲ್ಲಿಂದ ಬ್ರೇಕ್ ಆ್ಯಕ್ಚುಲಿ ಹೆಂಗೆ ಅಂದರೆ ಒಂದು 2022 ಆಚೆಗೆ ಜಾಸ್ತಿ ಬ್ರೇಕ್ ಸಿಗೋಕ್ಕೆ, ಅಂದರೆ ರೆಸ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು ವಿರಾಟ್ ಕೊಹ್ಲಿ. ಬಟ್ ಇವಾಗ ಅವ್ರು ಫೀಲ್ ಮಾಡ್ತಿದ್ರಂತೆ ರೆಸ್ಟ್ನ. ಅವ್ರು ಅವಾಗ ಫೀಲ್ ಮಾಡ್ತಾ ಇಲ್ವಂತೆ. ಇವಾಗ ನಂಗೆ ರೆಸ್ಟ್ ಸಿಕ್ಕಿದೆ ಅಂತ ಅನ್ನಿಸ್ತಿದಂತೆ. ಇವಾಗ ಕ್ವಾಲಿಟಿ ಟೈಮ್ನ ಫ್ಯಾಮಿಲಿ ಜೊತೆಗೆ, ಮಕ್ಕಳ ಜೊತೆಗೆ ಸ್ಪೆಂಡ್ ಮಾಡ್ತಿರೋದನ್ನ ನಾನು ಒಂಥರ ಖುಷಿ ಆಗ್ತಾ ಇದ್ದೀನಿ ಅದರಿಂದ ಅಂತ ಹೇಳ್ತಾ ಇದ್ದಾರೆ. ಏನೋ ಅವ್ರ ಖುಷಿ ಅವ್ರು ಪಡಲಿ ಬಿಡಿ, ನಾವು ಫ್ಯಾನ್ಸ್ಗಳು ಅವ್ರ ಖುಷಿನ ಹಾಳು ಮಾಡೋದು ಬೇಡ. ಇವಾಗ ಖುಷಿ ಪಡ್ತಾ ಇದ್ದಾರೆ, ಸಾಕಷ್ಟು ಎಂಟರ್ಟೈನ್ ಮಾಡಿದ್ರು ನಮಗೆ ಇಷ್ಟು ವರ್ಷ. ಏನು ಮುಗ್ದೋಗ್ಬಿಡ್ತು ಅಂತ ಹೇಳ್ದೆ ಅಲ್ಲ, ಅದೇ ODI ಫಾರ್ಮ್ಯಾಟು ಜೊತೆಗೆ ಈ IPL ಏನಿದೆ. ಸೊ ಇಷ್ಟು ಇಟ್ಕೊಂಡು ಏನು ಹಬ್ಬ ಅಂದರೆ ODI ಎಷ್ಟಾಗುತ್ತೆ, 3-4 ಆಯಿತು ಅಂತಂದರೆ, ಸೀರೀಸ್ ಆಯಿತು ಅಂದರೆ ಸುಸ್ತು ವರ್ಷಕ್ಕೆ. ಸೊ ಇದಿಟ್ಕೊಂಡು ನಮಗೆ ಆದಷ್ಟು ಕೂಡ ಎಂಟರ್ಟೈನ್ ಮಾಡಲಿ ಅಂತ ಅನ್ಕೊಂತೀವಿ ಅಷ್ಟು, ನಾವು ಬೇರೆ ಏನೂ ಇಲ್ಲ ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 3, ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು. ಟ್ರೈ ಸೀರೀಸ್ ನಡಿಬೇಕಾಗಿರುತ್ತೆ ಪಾಕಿಸ್ತಾನ್, ಶ್ರೀಲಂಕಾ ಅಂಡ್ ಅಫ್ಘಾನಿಸ್ತಾನು. ಇದರಿಂದ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ, ಈ ಪಕ್ಟಿಕಾ ಪ್ರಾವಿನ್ಸಲ್ಲಿ ಆದಂಥ ಏರ್ ಕ್ರ್ಯಾಶ್ ಏನಿದೆ, ಏರ್ ಅಟ್ಯಾಕ್ ಏನಿದೆ, ಸೊ ಇದು 8 ಜನನ ಬಲಿ ತೊಗೊಂಡಂತೆ. ಅದರಲ್ಲಿ ಸುದ್ದಿ ಬಂದಿರೋ ಪ್ರಕಾರ 3 ಜನ ಅಫ್ಘಾನ್ ಕ್ರಿಕೆಟರ್ಸ್ ಇದ್ರಂತೆ. ಅಂದರೆ ಕ್ರಿಕೆಟ್ ಆಡುವಂಥವ್ರು, ರೆಪ್ಯೂಟೆಡ್ ಏನಲ್ಲ, ಒಟ್ನಲ್ಲಿ ಕ್ರಿಕೆಟ್ ಆಡುವಂಥವ್ರು ಇದ್ರು ಅಂತ ಅಪ್ಡೇಟ್ ಇದೆ. ಸೊ ಅದರಿಂದ ಇವರು ಪುಲ್ ಬ್ಯಾಕ್ ಮಾಡ್ಕೊಂಡಿರಂತೆ. 3rd ಕ್ಲಾಸ್ ಲೋಫರ್ ಚಪ್ಪರ್ ಬೋಳಿ ಮಕ್ಕಳು ಪಾಕಿಸ್ತಾನದವ್ರಿಗೆ ಏನು ಕೀಳಕ್ಕೇನು ಕೆಲ್ಸಗಳು ಇರಲ್ವೇನೋ, ಬಾಯಿಗೆ ಸರಿಯಾಗಿ ಬರ್ತಾವೆ. ಇವರು ಅಫ್ಘಾನಿಸ್ತಾನದವರೇ ಸುಮ್ಮನೆ ಇರ್ತಾರೆ ಗುರಿ. ಬೋಳಿ ಮಕ್ಕಳು ಪಾಕಿಸ್ತಾನವ್ರಿಗೆ ಏನು ಕಡಿತಿರ್ತಾವೆ, ನಾವು ತಿಂದ್ಬಿಟ್ಟು ಅವ್ನ ಅಜ್ಜಿ ನೋಡಿ ಏನೇನೋ ಮಾಡ್ಕೊತಾರೆ. ಸೊ ಇಲ್ಲಿ ನೋಡಿ ಪಾಪ ಅಫ್ಘಾನಿಸ್ತಾನದವರು ಏನೋ ಆಡೋಣ ಅಂತ, ಏನೋ ಹೋಗ್ಲಿ ಪಾಪ ಅಂತ ಆಡೋಕ್ಕೆ ಅಂತ ಹೋಯ್ತು ಅಂದರೆ ಈ ಥರ ಎಲ್ಲ ಮಾಡ್ತಾರೆ. ಈ ಥರ ಮಾಡ್ತು ಅಂತಂದರೆ ಯಾರಿಗೆ ತಾನೇ ಇವ್ರು ನನ್ನ ಮಕ್ಕಳ ಮೇಲೆ ಆಡಬೇಕು ಅಂತ ಅನ್ಸುತ್ತೆ. ಬರೀ ಬೈದಲ್ಲಿ ಅಲ್ಲಿ ಹೋಗಿ ಸೀರೀಸ್ ಆಡ್ತಾರಲ್ಲ, ಅವ್ರಿಗೆ ಫಸ್ಟ್ ಆಫ್ ಆಲ್ ಬುದ್ಧಿ ಇಲ್ಲ. ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಸೀರೀಸ್ ಆಡೋರಿಗೆ, ಬೋಳಿ ಮಕ್ಕಳ ನಾವು ಯಾರು ಬರಲ್ಲ ಆಡೋಕ್ಕೆ, ನೀವು ಬನ್ನಿ ಬೇಕಾದರೆ ನಿಮ್ಗೆ ಇಕ್ಬಿಟ್ಟು ಗೂಟನ ಕಳಿಸ್ತೀವಿ ಅಂತ ಕರಿಬೇಕು ಅವ್ರನ್ನೇ. ನಿಮ್ಮ ಆಡೋಕ್ಕೆ ಯೋಗ್ಯತೆನೇ ಇಲ್ಲ ಪಾಕಿಸ್ತಾನದಲ್ಲಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಯೋಗ್ಯತೆ ಇಲ್ಲ ಆಡಿಸ್ಕೊಳ್ಳೋದಕ್ಕೆ. ಅಪ್ಡೇಟ್ ನಂಬರ್ 4, ರೋಹಿತ್ ಶರ್ಮಾ ಇವತ್ತು ಕ್ರೀಸಿಗೆ ಬಂದರು. ರೋಹಿತ್ ಶರ್ಮಾ 8 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಡಕ್ಔಟ್ ಆದರೂ, ಗೊತ್ತಿರೋದೆ ನಿಮಗೆ, ಏನಂತ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲಿಲ್ಲ. ಬಟ್ ರೋಹಿತ್ ಶರ್ಮಾ ಅವರು ಇವತ್ತು 500 ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನ ಇಂಡಿಯಾಗೆ ಕಂಪ್ಲೀಟ್ ಮಾಡಿದರೆ ಅದೊಂದು ರೆಕಾರ್ಡ್ ಆಯಿತು ಅಂತಂದರೆ. ಶಾಹಿದ್ ಅಫ್ರಿದಿ ಏನಿದ್ದಾರೆ, ಸೊ ಇವರು ಮೋಸ್ಟ್ ನಂಬರ್ ಆಫ್ ಸಿಕ್ಸಸ್ ಏನಿದೆ ODIs ಅಂತ ಬಂದಾಗ, ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಕೇವಲ, ಅಂದರೆ ಇದನ್ನು ಓವರ್ಟೇಕ್ ಮಾಡೋದಕ್ಕೆ ಕೇವಲ 8 6 ಬೇಕಾಗಿದೆ ರೋಹಿತ್ ಶರ್ಮಾಗೆ. ಹೋಪ್ಫುಲಿ ಸೀರೀಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ಮ್ಯಾಚ್ ಇರೋದ್ರಿಂದ. ಸೊ ಬ್ರೇಕ್ ಡೌನ್ ಮಾಡಬೇಕು ಗುರು. ಪಾಕಿಸ್ತಾನದ ಮಕ್ಕಳು ರೆಕಾರ್ಡ್ನಂತೂ ಉಳಿಸ್ಲೇಬಾರ್ದು. ಎಲ್ಲರೂ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗಲೇಬೇಕು. ರೋಹಿತ್ ಶರ್ಮಾ ಅದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟೇ ರಿಟೈರ್ಮೆಂಟ್ ಕೊಡಬೇಕು. ಬ್ರೇಕ್ ಡೌನ್ ಮಾಡ್ದಂಗೆ ರಿಟೈರ್ಮೆಂಟ್ ಕೊಡೋ ಮಾತೇ ಇಲ್ಲ.
ಅಪ್ಡೇಟ್ ನಂಬರ್ 5 ಅಜಿತ್ ಅಗರ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ದೊಡ್ಡ ಪುಡಂಗ್ ಆಗ್ಬಿಟ್ಟವ್ರಪ್ಪ ಅಜಿತ್ ಅಗರ್ಕರ್. ಏನು ಬರೋದು ಸ್ಟೇಟ್ಮೆಂಟ್ಗಳನ್ನ ಕೊಡೋದು, ನಜ್ಜಿ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗ್ಬಿಟ್ಟವ್ರೆ ಅಂತ. ಏನು ಕತೆಗಳು ಇದು, ಹಿಂಗೆ ಎಲ್ಲ ಹೇಳ್ತಾರೆ ಬಂದ್ಬಿಟ್ಟು. ಒಂದು ಪಂಚಿಂಗ್ ಡೈಲಾಗ್ಗಳೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಬಂದ್ಬಿಟ್ಟು. ಅವ್ರು ಹೇಳ್ತಾರೆ ನೋಡಿ, ಪಂಚಿಂಗ್ ಡೈಲಾಗ್ ಥರನೇ ಇದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಸ್ಕ್ವಾಡಲ್ಲಿದ್ದಾರೆ ನಮ್ಮ ಮಾತ್ರಕ್ಕೆ, ಅವರು ಟ್ರಯಲ್ಸಲ್ಲಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅವರು ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಇಂಡಿಯಾಗೆ ಏನು ಪ್ರೂವ್ ಮಾಡಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಅವರು ಇಲ್ಲಿ ಜಾಸ್ತಿ ರನ್ಸ್ಗಳನ್ನ ಹೊಡೆದಿಲ್ಲ ಅಂತಂದರೆ, ಸೀರೀಸ್ ಅನ್ನೋ ಸೋತಬಿಟ್ವಿ ಅಂತಂದರೆ ಅವ್ರು ಸ್ಕ್ವಾಡಲ್ಲಿ ಇರೋದಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಅವ್ರು ಏನಾದರೂ ಈ 3 ಮ್ಯಾಚಲ್ಲಿ ಸೆಂಚುರಿಗಳನ್ನ ಹೊಡೆದ್ಬಿಟ್ರು ಅಂದರೆ, 3 ಸೆಂಚುರಿಗಳನ್ನ ಹೊಡೆದ್ಬಿಟ್ರು ಅಂತಂದರೆ ಅವರು 2027 ವರ್ಲ್ಡ್ ಕಪ್ನ ಆಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಏನು ಎಲ್ಲಿಂದ ಎಲ್ಲೋ ಕನೆಕ್ಷನ್ ಕೊಡೋಕೆ ಹೋಗ್ಬೇಡಿ ನೀವು ಅಂತ ಹೇಳಿದ್ದಾರೆ. ಅಲ್ಲಾಗ ಅವ್ರು ಯಾಕೆ ಅನ್ಕೊಂಬಾರ್ದು, ಏನೋ ಇಲ್ಲಿ ಎಲ್ಲಾದರೂ ಡಕೌಟ್ ಆಗೋಗ್ಬಿಡ್ತು ಅಂತಂದರೆ, ಏನಾದ್ರು 1-2 ಸೀರೀಸಲ್ಲಿ ಏನೋ ಫುಲ್ಲು ಡಬ್ಬಾ ಪರ್ಫಾರ್ಮೆನ್ಸ್ ಕೊಡ್ತು ಅಂತಂದರೆ ಅವಾಗ ಸ್ಕ್ವಾಡಿಂದ ಈಚೆ ಹೋಗೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಕೊಬೋದು. 3 ಸೆಂಚುರಿ ಬಂತು ಅಂದರೆ ಸ್ಕ್ವಾಡಲ್ಲಿ ಇರಲ್ಲ ಆ್ಯಂಡ್ 2027 ವರ್ಲ್ಡ್ ಕಪ್ ಆಡಲ್ಲ ಅಂತ ಏನಕ್ಕೆ ಅನ್ಕೊಂಬಾರ್ದು ಫ್ಯಾನ್ಸ್ಗಳು, ಗೊತ್ತಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಮಾಡಿದಿರಾ, ಏನು ಯಂತ್ರ ಮೇಲೆ ಸೆಲೆಕ್ಟ್ ಮಾಡಿದಿರಾ ಗೊತ್ತಿಲ್ಲ. ಸುಮ್ಮನೆ ಏನೋ ಪಂಚಿಂಗ್ ಡೈಲಾಗ್ ನಂದು ಒಂದು ಬಿಡಬೇಕು ಅಂತ ಹೇಳಿದೆ ಅಷ್ಟೇ ಅಜಿತ್ ಅಗರ್ಕರ್. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದು ನಾವು ಲೈಕ್ ಮಾಡಿ ಗಾಯ್ಸ್. ಬಾಯ್.